ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಸೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ರೋಹಿಣಿ ಅತ್ತೆನೇ ಅವರಮ್ಮ ಇಷ್ಟು ದಿನ ಏನು ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಜೀವನ ಚೆನ್ನಾಗಿರಲಿ ಅಂತ ಇಷ್ಟು ದಿನ ಕ್ರಿಶ್ಗೆ ಸುಳ್ಳು ಹೇಳ್ಕೊಂಬಂದೆ. ಈಗ ಅವನಿಗೆ ಎಲ್ಲ ಸತ್ಯನೂ ಗೊತ್ತಾಗಿದೆ. ನನಗೆ ಬೇರೆ ದಾರಿನೇ ಇಲ್ಲ. ಮತ್ತಿನ್ನೇನಪ್ಪ ಮಾಡಲಿ ನಾನು ಅಂತ ಪರಿಮಳ ಹೇಳಿದಾಗ, ಅಮ್ಮ ಏನಮ್ಮ ಈ ಥರ ಮಾತಾಡ್ತಾ ಇದ್ದೀರಾ? ಇಷ್ಟು ದಿನ ಕ್ರಿಶ್ಗೆ ಸುಳ್ಳು ಹೇಳ್ಕೊಂಬಂದಿದ್ದೀರಾ? ಇವಾಗಲೂ ಆ ಮಗು ಎಷ್ಟು ಕಷ್ಟಪಟ್ಟಿದೆಯೋ ಏನೋ. ಯಾವಾಗಲೂ ಅಮ್ಮ ಅಮ್ಮ ಅಂತ ಹೇಳ್ತಿದ್ರು ಕೂಡ ಅಮ್ಮ ಕಣ್ಣೆದುರಿಗೆ ಇದ್ರು. ಇಲ್ಲ ಅಂತ ಹೇಳಿದಿರಲ್ಲಮ್ಮ, ಅದೇಗಮ್ಮ ಮನಸ್ಸು ಬಂತು? ಆ ತಾಯಿಗಾದರೂ ಹೇಗೆ ಮನಸ್ಸು ಬರೋಕ್ಕೆ ಸಾಧ್ಯ ಅಂತ ಮೀನಾ ಹೇಳ್ತಾಳೆ. ಏನಮ್ಮ ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರ ಅಂತ ಬೇಜಾರು ಮಾಡಿಕೊಂಡು ಪರಿಮಳ ಹೇಳ್ತಾರೆ. ಇದೆಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ. ನೋಡೋಣ ಬಿಡಮ್ಮ, ಆಯಿತು ನಾವು ಮನೆಗೆ ಹೋಗಿ ಮತ್ತೆ ಯಾವಾಗಲಾದರೂ ಬರ್ತೀವಿ ಅಂತ ಹೇಳಿ ಮೀನಾ ಕ್ರಿಶ್ ಹತ್ರ ಮಾತಾಡಿಕೊಂಡು ವಾಪಸ್ ಹೋಗ್ತಾರೆ. ನಾನು ನಿನ್ನಿಂದನೇ ಆಗಿದ್ದು. ನಾನು ಹೇಳಿದ್ದೆ ತಾನೇ ಅವರಿಬ್ಬರೂ ಮನೆ ಕರಿಬೇಡ ಅಂತ. ನೀನು ಯಾಕೆ ಕರೆದೆ? ಇದಕ್ಕಿದಾಗೆ ಇವತ್ತೇ ಬಂದಿದ್ದಾರೆ ಅಂದರೆ ಏನರ್ಥ? ಅವರನ್ನು ಕೂಡ ಬರ್ತಡೆಗೆ ಕರೆದಿದ್ಯಾ ಅಂತ ಕೋಪ ಮಾಡ್ಕೊಂಡು ರೋಹಿಣಿ ಹೇಳ್ತಾಳೆ. ರೋಹಿಣಿ, ನಾನೇ ಯಾಕೆ ಬರ್ತಡೆ ಕರೀಲಿ ಅವ್ರನ್ನ? ಅಷ್ಟಕ್ಕೂ ನೀನು ಬರ್ತಿದ್ಯಾ ಅಂತ ಗೊತ್ತಿದ್ಮೇಲೂ ಅವ್ರನ್ನ ನಾನೇ ಕರೀಲಿ? ಸುಮ್ಮನೆ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ ರೋಹಿಣಿ ಅಂತ ಪರಿಮಳ ಹೇಳ್ತಾರೆ. ಏನು ಮಾತಾಡಬಾರ್ದು? ನಾನು ತಿಳ್ಕೊಂಡೇ ಮಾತಾಡ್ತಾ ಇದ್ದೀನಿ. ಬೇಕು ಬೇಕು ಅಂತಾನೆ ನೀನೇ ಅವ್ರನ್ನ ಕರೆದಿರ್ತೀಯ, ನೀನೇ ಇದನ್ನೆಲ್ಲ ಮಾಡಿರ್ತೀಯ. ಅದು ಅಲ್ದಲೆ ಅವರು ಬರ್ತಡೇ ದಿನನೇ ಇಲ್ಲಿಗೆ ಬರೋಕ್ಕೆ ಹೇಗೆ ಸಾಧ್ಯ ಅಂತ ಕೋಪ ಮಾಡಿಕೊಂಡು ರೋಹಿಣಿ ಹೇಳ್ತಾಳೆ. ಆಗ ಕಲ್ಯಾಣಿ, ಅವ್ರು ಹೇಗೆ ಬಂದರು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಕಣೆ ಅಂತ ಪರಿಮಳ ಹೇಳ್ತಾಳೆ. ಅಮ್ಮ ಯಾಕಮ್ಮ ಈ ಥರ ಮಾಡಿದೆ ನೀನು? ಯಾಕಮ್ಮ ನೀನು ನನ್ನ ಬರ್ತಡೇಗೆ ಬರಲಿಲ್ಲ? ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ ಅಲ್ವಾ? ಬಂದರೂ ಕೂಡ ನೀನು ನನ್ನ ಬರ್ತಡೇಗೆ ಕೇಕ್ ಕಟ್ ಮಾಡ್ಬೇಕಾದ್ರೆ ಬರಲೇ ಇಲ್ಲ. ಯಾಕಮ್ಮ ಈ ಥರ ಮಾಡಿದೆ? ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಅಂತ ಕ್ರಿಶ್ ಹೇಳ್ತಾನೆ. ಆಗ ಕ್ರಿಶ್, ಸಾರಿ ಪುಟ್ಟ, ಸೂರ್ಯ ಮೀನಾ ಆಂಟಿ ಬಂದಿದ್ರಲ್ವಾ, ಅದಕ್ಕೆ ನನಗೆ ಬರೋಕ್ಕಾಗಲಿಲ್ಲ. ಅವರು ನನಗಿಂತ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಾರಲ್ವಾ, ಅದಕ್ಕೆ ಅವರೇ ಕೇಕ್ ಕಟ್ ಮಾಡಿಸ್ಲಿ ಅಂತ ನಾನು ಸುಮ್ಮನೆ ಇದ್ದೆ. ನನಗೆ ಬೇರೆ ಯಾವುದೋ ಫೋನ್ ಬಂದಿತ್ತು, ಅದಕ್ಕೆ ಹೊರಟೋಗಿದ್ದೆ. ಸಾರಿ ಕಂದ, ಇನ್ನೊಂದು ಸರಿ ಮಾಡಲ್ಲ ಸರಿನಾ ಅಂತ ಹೇಳಿ ರೋಹಿಣಿ ಕ್ರಿಶ್ಗೆ ಸಮಾಧಾನ ಮಾಡ್ತಾಳೆ. ಆದರೂ ನೀನು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ನನಗೆ ಎಂಜಾಯ್ ಮಾಡೋಕ್ಕೆ ಆಗಲಿಲ್ಲ ಗೊತ್ತಾ ಅಂತ ಕ್ರಿಶ್ ಬೇಜಾರು ಮಾಡ್ಕೊತಾನೆ. ಈ ಕಡೆ ಸೂರ್ಯ ಮೀನಾ ಮನೆಗೆ ವಾಪಸ್ ಬರ್ತಾರೆ. ಇಂಥ ಜನ ಇರ್ತಾರೆ ಅಂತ ನಾನಿಂದು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಮೀನಾ, ಆ ಕೃಷ್ಣ ನೋಡಿದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ನಿಜವಾಗ್ಲೂ ನನಗೆ ಇಂಥ ತಾಯಿಯರು ಇರ್ತಾರೆ ಅಂತ ಗೊತ್ತಾಗಿದೆ ಇವಾಗ. ಇರ್ತಾರೆ ಯಾಕಂದ್ರೆ ಈ ಸಕ್ಕರೆ ಕೂಡ ಮಗನೇ ಅಲ್ಲ ಅಂತ ಬದುಕ್ತಿಲ್ವಾ ಅಂತ ಸೂರ್ಯ ಹೇಳಿದಾಗ ಮೀನಂಗೆ ತುಂಬ ಬೇಜಾರಾಗುತ್ತೆ. ಹೋಗ್ಲಿ ಬಿಡಿ, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂತೀರಾ ಅಂತ ಮೀನಾ ಹೇಳ್ತಾಳೆ. ಬೇಜಾರಲ್ಲ ಕಡೆ ಮೀನಾ, ಅಕಸ್ಮಾತ್ ಕ್ರಿಶ್ ಜೀವನನು ಮುಂದೆ ನನ್ನ ಜೀವನ ಥರ ಆಗ್ಬಿಟ್ರೆ ಪಾಪ ಕಣೆ, ಇಲ್ಲದೆ ತುಂಬ ಕಷ್ಟ ಆಗುತ್ತೆ ಮಕ್ಕಳ ಜೀವನ ಅಂತ ಸೂರ್ಯ ಹೇಳ್ತಾನೆ. ನೀವೆಲ್ಲ ಎಷ್ಟು ಕಷ್ಟಪಡ್ತಿದ್ದೀರಾ ಅಂತ ನಂಗೆ ಗೊತ್ತಿದ್ದೀರಿ, ಆದರೂ ಅದನ್ನೆಲ್ಲ ಹೇಳ್ಕೊಳ್ದೆ ಕ್ರಿಶ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ಲ, ಇವಾಗಲೂ ನಂಗೆ ತುಂಬ ಖುಷಿ ಆಗ್ತಿದೆ. ನನ್ನ ಗಂಡ ಬರೀ ಅವ್ರ ಸ್ವಾರ್ಥಕ್ಕೆ ಯಾವುದನ್ನು ಯೋಚನೆ ಮಾಡಲ್ಲ, ಅವ್ರ ಬಗ್ಗೆ ತುಂಬ ಕಾಳಜಿ ಮಾಡಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ತುಂಬ ಖುಷಿ ಆಗ್ತಿದೆ. ಒಬ್ಬ ಹೆಂಡತಿಗೆ ಇದಕ್ಕಿಂತ ಇನ್ನೇನು ಬೇಕು ರೀ ಅಂತ ಮೀನಾ ಹೇಳಿ ಖುಷಿ ಪಡ್ತಾ ಇರ್ತಾಳೆ. ಆಗ ಸೂರ್ಯ ಮೀನಾ ಇಬ್ರು ಮಾತಾಡ್ಕೊಂಡು, ಕೃಷ್ಣ ನಾವೇ ಕರ್ಕೊಂಬಂದು ಸಾಕಿದ್ರೆ ಹೇಗಿರುತ್ತೆ ಅಂದಾಗ ಚೆನ್ನಾಗಿರುತ್ತೆ ರೀ, ಆದರೆ ಅತ್ತೆ ಇದಕ್ಕೆಲ್ಲ ಒಪ್ಬೇಕಲ್ಲ ಅಂತ ಮೀನಾ ಹೇಳಿದಾಗ, ಸಕ್ಕರೆ ತಾನೆ, ಸಕ್ಕರೆನ ಹೇಗಾದ್ರೂ ಮಾಡಿ ಒಪ್ಸಿದ್ರಾಯ್ತು, ಆದರೆ ನೀನೇನು ಹೇಳ್ತೀಯ, ನಾವೇ ಕೃಷ್ಣ ಕರ್ಕೊಂಬಂದು ಸಾಕ್ಬೋದಲ್ವಾ ಅಂತ ಇಬ್ರು ಮಾತಾಡ್ತಾ ಇರ್ತಾರೆ. ಒಳ್ಳೆ ಐಡಿಯಾನೇ, ಆದರೆ ಮನೆಯವರೆಲ್ಲ ಇದಕ್ಕೆ ಒಪ್ತಾರೆ ಅಂತ ನಂಗೆ ಅನಿಸ್ತಾ ಇಲ್ಲ. ನಾವಿಬ್ಬರಿದ್ದಾಗೆ 1000 ಜಗಳ ಆಗುತ್ತೆ. ನಾವು ಕೃಷ್ಣ ಮನೆ ಕರ್ಕೊಂಬಂದ್ರೆ ಮನೆಯವರೆಲ್ಲ ಸುಮ್ಮನೆ ಇರ್ತಾರೆ ಅಂತ ಅನ್ಕೊಂಡಿದ್ದೀರಾ? ಅತ್ತೆ ಕೂಡ ಸುಮ್ಮನೆ ಇರಲ್ಲ, ಹಾಗೆ ರೋಹಿಣಿ ಕೂಡ ಸುಮ್ಮನೆ ಇರಲ್ಲ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ, ಅವ್ರ ಕತೆ ಬಿಟ್ಟಾಕಮ್ಮ, ಮನೆ ಹೆಡ್ ನಮ್ಮಪ್ಪ ಹೇಳಿದ್ರೆ ಸಾಕು, ನಾನು ಇನ್ಯಾರ ಮಾತು ಕೇಳಲ್ಲ ಅಂತ ಸೂರ್ಯ ಹೇಳ್ತಾನೆ. ಒಬ್ಬ ತಾಯಿಯಾಗಿ ಸ್ವಲ್ಪನಾದ್ರೂ ಮನುಷ್ಯತ್ವ ಬೇಕು ಅಂತ ಸೂರ್ಯ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಏನಾಯ್ತು ಸೂರ್ಯ, ಯಾಕೆ ಮನೆ ಬರ್ತಿದ್ದಂಗ್ಲೇ ಕೂಗಾಡ್ತಾ ಇದೀಯಾ ಅಂತ ಜಗಳ ಮಾಡ್ಕೊಂಡ್ರ ಅಂತ ರಂಗನಾಥ್ ಕೇಳ್ತಾರೆ. ಅಯ್ಯೋ ಇಲ್ಲಪ್ಪ, ನಾವಿಬ್ರು ಮಾತಾಡ್ಕೊಂಡು ಬರ್ತಾ ಇದೀವಿ ಆ ಥರ. ಕ್ರಿಶ್ ಅಂತ ಒಬ್ಬ ಹುಡುಗ ಇದನ್ನಲ್ಲ, ಅವನ ಬಗ್ಗೆ ಮಾತಾಡ್ತಾ ಇದೀವಿ ಅಂದಾಗ, ಯಾವ ಕ್ರಿಶ್ ಅಂತ ರಂಗನಾಥ್ ಕೇಳ್ತಾರೆ. ಏಪ್ಪ, ಲಚ್ಚಿನ ದೇವನಹಳ್ಳಿ ಪಕ್ಕದೂರು, ಅದೇ ಅವತ್ತು ಮನೆಗೆ ಬಂದಿದ್ರಲ್ಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡು, ಓ ಆ ಹುಡುಗನಾ, ಗೊತ್ತಾಯ್ತು ಹೇಳು ಅಂತ ರಂಗನಾಥ್ ಹೇಳ್ತಾರೆ. ಮಗುಗೆ ಕಣ್ಣು ಪೆಟ್ಟಾಗಿತ್ತಲ್ಲ, ಸರಿ ಹೋಯ್ತಾ ಅಂತ ರಂಗನಾಥ್ ಕೇಳ್ತಾರೆ. ಆಗ ಅಲ್ಲೇ ಶಾಂತಿ, ಸರಿ ಹೋಗಿರ್ಲೇಬೇಕು, ಇಲ್ಲೇ ಇದ್ದು ಎಲ್ಲ ಸರಿ ಮಾಡ್ಕೊಂಡು ಹೋದ್ರಲ್ಲ ಅಂತ ಶಾಂತಿ ಹೇಳ್ತಾರೆ. ಲೇ ಶಾಂತಿ, ಸುಮ್ಮನೆ ಇರಿ ಅಂತ ರಂಗನಾಥ್ ಹೇಳಿ, ಸರಿ ಹೋಯ್ತಾ ಹುಡುಗಂಗೆ ರಂಗನಾಥ್ ಕೇಳ್ತಾರೆ. ಎಲ್ಲ ಚೆನ್ನಾಗಿದೆ ಅಪ್ಪ, ಆದರೆ ಆ ಹುಡುಗಂಗೆ ಎಲ್ಲರೂ ಮೋಸ ಮಾಡಿದ್ದಾರೆ. ಕ್ರಿಶ್ ಅತ್ತೆ ಅಂತ ಹೇಳ್ತಿದ್ರಲ್ಲ ಅವ್ರ ಅಜ್ಜಿ, ಆ ಅತ್ತೆನೇ ಅವ್ರ ಅಮ್ಮ ಅಂತೆ. ಇವತ್ತೇ ಗೊತ್ತಾಗಿದ್ದು ಅಪ್ಪ, ನನಗೆ ನಿಜವಾಗ್ಲೂ ನಂಬಕ್ಕೆ ಆಗಲಿಲ್ಲ, ತುಂಬ ಶಾಕ್ ಆಯಿತು ಅಂತ ಸೂರ್ಯ ಹೇಳ್ತಾನೆ. ಅದ್ಯಾಕೋ ಈ ಥರ ಸುಳ್ಳು ಹೇಳಿದ್ದಾರೆ ಅಂತ ರಂಗನಾಥ್ ಕೇಳಿದಾಗ, ಅದೇನೋ ಅವ್ರ ಗಂಡ ಚಿಕ್ಕ ವಯಸ್ಸಲ್ಲೇ ತೀರೋದ್ರಂತೆ. ಆ ಅಮ್ಮ ಇನ್ನೊಂದು ಜೀವನ ಕಟ್ಕೊಳ್ಳೋದಕ್ಕೋಸ್ಕರ ತಾನೇ ನನ್ನ ಮಗು ಅಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅಪ್ಪ. ನಿಜವಾಗ್ಲೂ ತುಂಬಾ ಬೇಜಾರಾಯಿತು ಕೇಳಿ. ಕ್ರಿಶ್ಗೆ ಮೋಸ ಮಾಡಿದ್ದಾರೆ ಅಂತ ಕೇಳಿ ತುಂಬ ಬೇಜಾರಾಯಿತು ಕಣ.
ಯಾಕೋ ಈ ಥರ ಮಾಡಿದ್ದಾರೆ, ಪಾಪ ಕಣೋ ಕಂದ ಅಂತ ರಂಗನಾಥ್ ಹೇಳ್ತಾರೆ. ಅನ್ಕೊಂಡೆ ನಾನು ಈ ಥರನೇ ಆಗಿರುತ್ತೆ ಅಂತ. ಅವ್ರ ನಾಟಕ ನೋಡೇ ನಾನು ಅನ್ಕೊಂಡೆ ಏನೋ ಆಗಿದೆ ಇದು ಅಂತ. ಏನೋ ಸತ್ಯ ಮುಚ್ಚಿಡ್ತಾರೆ ಅಂತ ಗೊತ್ತಿತ್ತು, ಆದರೆ ಈ ಥರ ಸತ್ಯ ಮುಚ್ಚಿಟ್ಟಿದ್ದಾರೆ ಅಂತ ನನಗೆ ಇವಾಗ ಗೊತ್ತಾಯ್ತು. ಹೇಗೆ ಇದನ್ನೆಲ್ಲ ಮುಚ್ಚಿಡಕ್ಕೆ ಸಾಧ್ಯ ಅಂತ ಶಾಂತಿ ಹೇಳ್ತಾರೆ. ಮುಚ್ಚಿಡದೆ ಇರ್ತಾರ ಸಕ್ರೆ, ನೀನೇ ನನ್ನ ಮಗ ಅಲ್ಲ ಅಂತ ಹೇಳ್ತಾ ಇದೀಯಾ, ಅಂಥದ್ರಲ್ಲಿ ಅವ್ರದ್ದೆಲ್ಲ ಯಾವ ಲೆಕ್ಕ ಅಂತ ಸೂರ್ಯ ಹೇಳಿದಾಗ ಶಾಂತಿಗೆ ತುಂಬಾನೇ ಬೇಜಾರಾಗುತ್ತೆ. ನೋಡ್ರಿ ಹೇಗೆ ಮಾತಾಡ್ತಿದ್ದಾನೆ ಅಂತ. ಏನೇ ಇರೋದನ್ನೇ ಅಲ್ವಾ ಹೇಳ್ತಾ ಇರೋದು. ನೀನು ಮನೋಜನ್ನ, ರವಿನ, ಸೂರ್ಯನ ಒಬ್ಬೊಬ್ರನ್ನ ಒಂದೊಂದು ಥರ ನೋಡ್ತೀಯ ಅಂತಾನೆ. ಇನ್ನೇನು ಹೇಳ್ತಾನೆ, ಅವನು ಕರೆಕ್ಟಾಗಿ ಹೇಳಿದಾನೆ ಅಂತ ರಂಗನಾಥ್ ಹೇಳಿದಾಗ, ಹೌದೌದು ಎಲ್ಲ ನಂದೇ ತಪ್ಪು, ನಾನು ಏನೇ ಮಾತಾಡಿದ್ರು ಎಲ್ಲ ನನ್ನ ಕಡೆನೇ ತಿರುಗಿಸ್ತಾರೆ, ನಾನು ಇನ್ನು ಮಾತಾಡೋದೇ ಬಾರದಿ ಮನೇಲಿ ಅಂತೇಳಿ ಶಾಂತಿ ಅಂದ್ಕೊಂಡು ಬೇಜಾರು ಮಾಡ್ಕೊತಾರೆ. ಈ ಕಡೆ ಮೀನಾ, ರೀ ನಾವು ಮಾಡಿರೋ ನಿರ್ಧಾರನ ಮಾವಂಗೆ ಹೇಳೋಣವಾ, ಕೃಷ್ಣ ಸಾಕೋದ್ರ ಬಗ್ಗೆ ಹೇಳೋಣವಾ ಅಂದಾಗ, ಇರು ಮನೆಯವರೆಲ್ಲ ಬರಲಿ. ಎಲ್ಲಪ್ಪ ಮನೆಯವರೆಲ್ಲ ಎಲ್ಲೋಗಿದ್ದಾರೆ? ಮನೆಯವರೆಲ್ಲರನ್ನೂ ಸೂರ್ಯ ಕರೀತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.